ಹೆಲೋ ಸೂಪರ್ ಸ್ಟಾರ್ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ಇದು ನಮ್ಮ ಮೆಮರಿ ಕೋರ್ಸ್ನ 4ನೇ ದಿನ. ಇವತ್ತು ಒಂದು ಸಖತ್ ಪವರ್ಫುಲ್ ಟೆಕ್ನಿಕ್ ಕಲಿಯೋಣ ಬನ್ನಿ, ಅದೇ ಅಸೋಸಿಯೇಷನ್ ಟೆಕ್ನಿಕ್. ಹೀಗಾಗೋದು ಎಷ್ಟು ಕಾಮನ್ ಅಲ್ವಾ? ಯಾರಾದರೂ ಹೊಸಬರು ಸಿಕ್ಕಾಗ ಅವರ ಹೆಸರು ಹೇಳ್ತಾರೆ, ಆದರೆ 2 ಸೆಕೆಂಡ್ ತಲೆಯಿಂದ ಮಾಯ. ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯ ಓದಿದ ತಕ್ಷಣ ಮರ್ತೋಗಿರುತ್ತೆ. ಆ ಬಾಸ್ ಸಖತ್ ಫ್ರಸ್ಟ್ರೇಟಿಂಗ್ ಅನ್ಸುತ್ತೆ. ಆದರೆ ಚಿಂತೆ ಮಾಡಬೇಡಿ, ಇದಕ್ಕೆ ಒಂದು ಸೂಪರ್ ಪರಿಹಾರ ಇದೆ. ಹಾಗಾದ್ರೆ ಏನಿದು ಅಸೋಸಿಯೇಷನ್? ಅಂದರೆ ತುಂಬಾನೇ ಸಿಂಪಲ್. ಅಸೋಸಿಯೇಷನ್ ಅಂದರೆ ಒಂದು ಹೊಸ ಮಾಹಿತಿಯನ್ನ ನಮಗೆ ಈಗಾಗಲೇ ಗೊತ್ತಿರೋ ಯಾವುದಾದ್ರೂ ಒಂದು ಹಳೆ ವಿಷಯದ ಜೊತೆ ಲಿಂಕ್ ಮಾಡೋದಷ್ಟೇ. ಸಿಂಪ್ಲಿ ಹೊಸದನ್ನ ಹಳೇದ್ರ ಜೊತೆ ಜೋಡಿಸೋದು. ನೋಡಿ, ನಮ್ಮ ಬ್ರೈನ್ನ ಒಂದು ಗೋಲ್ಡನ್ ರೂಲ್ ಇದೆ. ಹೊಸ ಮಾಹಿತಿ ಜೊತೆಗೆ ಈಗಾಗಲೇ ಗೊತ್ತಿರೋ ಮಾಹಿತಿ ಸೇರಿದ್ರೆ ಒಂದು ತುಂಬಾನೇ ಸ್ಟ್ರಾಂಗ್ ಮೆಮರಿ ತಯಾರಾಗುತ್ತೆ. ಇದನ್ನ ಮಾತ್ರ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ನ್ಯೂ ಪ್ಲಸ್ ನೋನ್ ಈಸ್ ಈಕ್ವಲ್ಸ್ ಟು ಸ್ಟ್ರಾಂಗ್ ಮೆಮರಿ. ಇದು ಇವತ್ತಿನ ಪಾಠದ ಅತಿ ಮುಖ್ಯವಾದ ಪಾಯಿಂಟ್. ಯಾಕೆ ಇದು ಹೀಗೆ ಕೆಲಸ ಮಾಡುತ್ತೆ ಅಂತೀರಾ? ನಮ್ಮ ಮೆದುಳಿದೆಯಲ್ಲ, ಅದು ಒಂದು ದೊಡ್ಡ ನೆಟ್ವರ್ಕ್ ಇದ್ದ ಹಾಗೆ. ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಯಾವುದೇ ಮಾಹಿತಿ ಒಂಟಿಯಾಗಿದ್ರೆ ಅದನ್ನು ಮರೆಯೋದು ತುಂಬ ಸುಲಭ. ಆದರೆ ಅದೇ ಮಾಹಿತಿ ಬೇರೆ ವಿಷಯಗಳ ಜೊತೆ ಕನೆಕ್ಟ್ ಆಗಿದ್ರೆ ಅದನ್ನು ನೆನಪಿಸ್ಕೊಳ್ಳೋದು ಸಖತ್ ಈಸಿ. ಗೊತ್ತಾ? ಪ್ರತಿ ಹೊಸ ಕನೆಕ್ಷನ್ ಮೆದುಳಿನಲ್ಲಿ ಒಂದು ಹೊಸ ದಾರಿಯನ್ನು ಸೃಷ್ಟಿ ಮಾಡಿದ ಹಾಗೆ. ಎಷ್ಟು ಜಾಸ್ತಿ ಕನೆಕ್ಷನ್ ಇರುತ್ತೋ ಅಷ್ಟು ಸ್ಟ್ರಾಂಗ್ ಆಗಿ ನೆನಪಿರುತ್ತೆ. ಸಿಂಪಲ್. ಸರಿ, ಹಾಗಾದ್ರೆ ಈ ಟೆಕ್ನಿಕನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬಳಸೋದು? ಓಕೆ, ಸ್ಟೆಪ್ 1 ಹೊಸ ಮಾಹಿತಿಯನ್ನ ತಗೊಳ್ಳಿ. ಸ್ಟೆಪ್ 2 ಅದಕ್ಕೆ ಸಂಬಂಧಪಟ್ಟ ನಮಗೆ ಚೆನ್ನಾಗಿ ಗೊತ್ತಿರೋ ಒಂದು ವಿಷಯವನ್ನ ಹುಡುಕಿ. ಸ್ಟೆಪ್ 3 ಆ ಎರಡರ ಮಧ್ಯ ಒಂದು ಗಟ್ಟಿಯಾದ ಸ್ಟ್ರಾಂಗ್ ಲಿಂಕ್ ಕ್ರಿಯೇಟ್ ಮಾಡಿ. ಈಗ 4ನೇ ಮತ್ತು ಅತಿ ಮುಖ್ಯವಾದ ಸ್ಟೆಪ್, ಆ ಲಿಂಕನ್ನು ಸ್ವಲ್ಪ ಫನ್ನಿಯಾಗಿ ಅಥವಾ ಎಮೋಷನಲ್ ಆಗಿ ಮಾಡಿ. ಯಾಕಂದ್ರೆ ನಮ್ಮ ಬ್ರೈನ್ಗೆ ತಮಾಷೆಯಾದ ಮತ್ತೆ ಭಾವನಾತ್ಮಕ ವಿಷಯಗಳು ಪಟ್ ಅಂತ ನೆನಪಲ್ಲಿ ಉಳಿಯುತ್ತೆ. ಬನ್ನಿ ಒಂದು ಉದಾಹರಣೆ ನೋಡೇ ಬಿಡೋಣ. ರವಿ ಅಂತ ಯಾರಾದರೂ ಪರಿಚಯ ಆದರೂ ಅಂದ್ಕೊಳ್ಳಿ. ಈಗ ರವಿ ಅನ್ನೋದು ಹೊಸ ಮಾಹಿತಿ. ರವಿ ಅಂದ್ರೆ ಸೂರ್ಯ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಅದು ಹಳೆ ಮಾಹಿತಿ. ಈಗ ಈ ಎರಡನ್ನು ಲಿಂಕ್ ಮಾಡಿ. ರವಿಯವ್ರನ್ನ ನೋಡ್ದಾಗೆಲ್ಲ ಅವ್ರ ತಲೆ ಮೇಲೆ ಒಂದು ದೊಡ್ಡ ಪ್ರಕಾಶಮಾನವಾದ ಸೂರ್ಯ ಹೊಳೆಯುತ್ತಿರುವ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಷ್ಟು ಫನ್ನಿ ಅಲ್ವಾ? ಇನ್ನು ಮುಂದೆ ನೋಡಿ, ರವಿಯವರ ಹೆಸರು ಮರೆಯೋಕೆ ಸಾಧ್ಯನೇ ಇಲ್ಲ, ಗ್ಯಾರಂಟಿ. ರೆಡಿನಾ? ಹಾಗಂದ್ರೆ ಬನ್ನಿ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಮೊದಲು ಹೆಸರುಗಳನ್ನು ನೆನ್ಪಿಟ್ಕೊಳ್ಳೋಕೆ ನಮ್ಮ ಬ್ರೈನ್ಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಬಿಡೋಣ. ಇಲ್ಲಿ ಕೆಲವು ಹೆಸರುಗಳಿವೆ, ಕೇಳಿಸ್ಕೊಳ್ಳಿ. ಲಕ್ಷ್ಮಿ, ವಿಜಯ್, ದೀಪಾ, ರಮೇಶ್, ಅಂಜಲಿ. ಓಕೆ, ಈಗ ಪ್ರತಿಯೊಂದು ಹೆಸರಿಗೂ ಒಂದು ಕನೆಕ್ಷನ್ ಮಾಡೋಣ. ಲಕ್ಷ್ಮಿ ಅಂದ ತಕ್ಷಣ ಸಂಪತ್ತಿನ ದೇವತೆ, ದುಡ್ಡು, ಹೀಗೆ. ವಿಜಯ್ ಅಂದ್ರೆ ವಿಕ್ಟರಿ, ಒಂದು ಟ್ರೋಫಿ. ದೀಪಾ ಅಂದ್ರೆ ಒಂದು ಸುಂದರವಾದ ಹಣತೆ. ಹೀಗೆ ಹೆಸರಿಗೆ ಒಂದು ಅರ್ಥ ಅಥವಾ ಚಿತ್ರವನ್ನ ಲಿಂಕ್ ಮಾಡಿದ್ರೆ ಹೆಸರುಗಳು ಎಷ್ಟು ಸುಲಭವಾಗಿ ನೆನಪಿರುತ್ತೆ ಅಂತ ನೀವೇ ನೋಡಿ. ಸರಿ, ಈಗ ಕೆಲವು ಸಾಮಾನ್ಯ ಪದಗಳನ್ನು ನೋಡೋಣ. ಇದಕ್ಕೆ ಇನ್ನೂ ಜಾಸ್ತಿ ಕನೆಕ್ಷನ್ಸ್ಗಳನ್ನ ಕ್ರಿಯೇಟ್ ಮಾಡಿ ನಮ್ಮ ಬ್ರೈನನ್ನು ಇನ್ನಷ್ಟು ಶಾರ್ಪ್ ಮಾಡೋಣ. ಈ ಪದಗಳನ್ನು ಕೇಳಿಸ್ಕೊಳ್ಳಿ. ಸಾಗರ, ಟೀಚರ್, ಗಡಿಯಾರ, ತೋಟ, ಸಿಂಹ. ಈಗ ಪ್ರತಿಯೊಂದು ಪದಕ್ಕೂ ಮನಸ್ಸಲ್ಲಿ ಒಂದು ಕನೆಕ್ಷನ್ ರೂಪಿಸೋಕೆ ಟ್ರೈ ಮಾಡಿ. ಸಾಗರ ಅಂದಾಗ ಏನು ನೆನಪಾಗುತ್ತೆ? ಬೀಚ್, ದೊಡ್ಡ ದೊಡ್ಡ ಅಲೆಗಳು. ಹೀಗೆ ಮಾಡೋದ್ರಿಂದ ನಮ್ಮ ಬ್ರೈನಿನಲ್ಲಿ ಮೆಮೊರಿ ಪಾತ್ವೇಸ್ ಇದೆಯಲ್ಲ, ಅದು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಸರಿ, ಹೆಸರುಗಳು ಮತ್ತು ಪದಗಳೆಲ್ಲ ಆಯ್ತು. ಇದೇ ಟೆಕ್ನಿಕ್ ಓದೋದಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ? ಇದು ತುಂಬಾ ಇಂಪಾರ್ಟೆಂಟ್. ಉದಾಹರಣೆಗೆ ಸೈನ್ಸ್ನಲ್ಲಿ ಬರೋ ಫೋಟೋಸಿಂಥೆಸಿಸ್ ಅನ್ನೋ ಪದವನ್ನ ತಗೊಳ್ಳೋಣ. ಫೋಟೋಸಿಂಥೆಸಿಸ್ ಅನ್ನೋ ಪದವನ್ನ ಒಡೆದು ನೋಡೋಣ, ಸರಿನಾ? ಫೋಟೋ ಅಂದ್ರೆ ಬೆಳಕು, ಸಿಂಥೆಸಿಸ್ ಅಂದ್ರೆ ತಯಾರಿಸುವುದು. ಈಗ ಎರಡನ್ನೂ ಸೇರಿಸಿದ್ರೆ ಏನಾಯ್ತು? ಬೆಳಕನ್ನ ಬಳಸಿ ಆಹಾರ ತಯಾರಿಸುವುದು ಅಷ್ಟೇ. ಯಾರು ಮಾಡೋದು? ಗಿಡಗಳು. ನೋಡಿ, ಹೀಗೆ ಒಂದು ಕಷ್ಟದ ಪದವನ್ನ ಅದರ ಅರ್ಥದ ಜೊತೆ ಅಸೋಸಿಯೇಟ್ ಮಾಡಿದ್ರೆ ಅದು ಲೈಫ್ ಲಾಂಗ್ ನೆನಪಿರುತ್ತೆ, ಮರೆಯೋದೇ ಇಲ್ಲ. ಓಕೆ, ಈಗ ಒಂದು ಸಣ್ಣ ಫನ್ ಆಗಿರೋ ಮೆಮರಿ ಡ್ರಿಲ್ ಟೈಮ್. ಕೆಲವು ಪದಗಳನ್ನ ಹೇಳ್ತೀನಿ, ಆ ಎಲ್ಲ ಪದಗಳನ್ನ ಬಳಸಿ ಒಂದೇ ಒಂದು ಕತೆ ಕ್ರಿಯೇಟ್ ಮಾಡಬೇಕು. ಚಾಲೆಂಜ್ ತಗೋತೀರಾ? ರೆಡಿನಾ? ಪದಗಳು ಇವು: ಕೀಲಿ, ಹಾಲು, ಬಸ್, ಮರ, ಆಸ್ಪತ್ರೆ. ಈಗ ಸ್ವಲ್ಪ ಸಮಯ ತಗೊಳ್ಳಿ, ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ. ಈ 5 ಪದಗಳನ್ನು ಬಳಸಿ ಒಂದು ತಮಾಷೆಯಾದ ಕಥೆ ಕಟ್ಟೋಕೆ ಟ್ರೈ ಮಾಡಿ. ನಿಮ್ಮ ಕಲ್ಪನೆಗೆ ಫುಲ್ ಫ್ರೀಡಮ್. ಹೇಗನ್ಸ್ತು ಆ ಡ್ರಿಲ್? ಮಜಾ ಬಂತಾ? ಈ ಥರದ ಟೆಕ್ನಿಕ್ಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್. ಸರಿ, ಇವತ್ತಿನ ಹೋಮ್ವರ್ಕ್ ಇಲ್ಲಿದೆ, ನೋಟ್ ಮಾಡ್ಕೊಳ್ಳಿ. ಮೊದಲನೇದು,
ಭೇಟಿಯಾಗೋ 5 ಜನರ ಹೆಸರಿಗೆ ಅಸೋಸಿಯೇಷನ್ ಕ್ರಿಯೇಟ್ ಮಾಡಿ. 2ನೇದು, ಓದೋ ಯಾವುದಾದ್ರೂ ಒಂದು ಟಾಪಿಕನ್ನು ನಿಜ ಜೀವನದ ಉದಾಹರಣೆ ಜೊತೆ ಕನೆಕ್ಟ್ ಮಾಡಿ. 3ನೇದು, ಫ್ಯಾನ್, ಮಾವಿನ ಹಣ್ಣು, ನದಿ, ಪುಸ್ತಕ, ನಾಯಿ ಮತ್ತು ದೇವಸ್ಥಾನ ಈ ಪದಗಳನ್ನು ಬಳಸಿ ಒಂದು ಫನ್ನಿ ಕತೆ ಬರೀರಿ. 4ನೇದು, ನಿನ್ನೆಯ ವಿಜುವಲೈಸೇಷನ್ ಎಕ್ಸಸೈಸನ್ನು ನೆನಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಕೊನೆಯದಾಗಿ ನಿಮ್ಮ ಅಸೋಸಿಯೇಷನ್ ಸ್ಕಿಲ್ಗೆ 1ರಿಂದ 10ರವರೆಗೆ ಒಂದು ರೇಟಿಂಗ್ ಕೊಡಿ. ನೆನ್ಪಿಡಿ, ಪ್ರಾಕ್ಟೀಸ್ ಮಾಡೋದ್ರಿಂದಾನೇ ಪರ್ಫೆಕ್ಟ್ ಆಗೋದು. ಈಗ ಕೆಲವು ಪ್ರಶ್ನೆಗಳ ಬಗ್ಗೆ ನೀವೇ ಯೋಚನೆ ಮಾಡಿ. ಕನೆಕ್ಷನ್ ಮಾಡಿ ನೆನ್ಪಿಟ್ಕೊಳ್ಳೋದು ಸುಲಭ ಅನ್ಸುತ್ತಾ? ಲಿಂಕ್ ಮಾಡೋದ್ರಿಂದ ಮರೆಯೋದು ಕಡಿಮೆ ಆಯ್ತಾ? ನಿನ್ನೆಯ ವಿಜುವಲೈಸೇಷನ್ ಟೆಕ್ನಿಕ್ ಚೆನ್ನಾಗಿತ್ತಾ ಅಥವಾ ಇವತ್ತಿನ ಅಸೋಸಿಯೇಷನ್ ಟೆಕ್ನಿಕ್ ಬೆಟರ್ ಅನ್ಸುತ್ತಾ? ನಿಮ್ಮ ಅನಿಸಿಕೆಗಳನ್ನು ಖಂಡಿತ ಕಾಮೆಂಟ್ಸ್ನಲ್ಲಿ ತಿಳಿಸಿ. ನಿಮ್ಗೆ ಬೇರೆ ಯಾವುದಾದ್ರೂ ಮೆಮರಿ ಟ್ರಿಕ್ಸ್ ಗೊತ್ತಿದ್ರೂ ಅದನ್ನು ಶೇರ್ ಮಾಡ್ಬೋದು, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಇವತ್ತು ಏನನ್ನ ಸಾಧಿಸಿದ್ದೀವಿ ಅಂತ ನೋಡಿದ್ರೆ, ಮಾಹಿತಿಯನ್ನ ಹೇಗೆ ಕನೆಕ್ಟ್ ಮಾಡೋದು ಅಂತ ಕಲ್ತಿದ್ದೀವಿ, ಹೆಸರುಗಳನ್ನ ನೆನಪಿಟ್ಕೊಳ್ಳೋ ಸಾಮರ್ಥ್ಯ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ಮತ್ತು ಲಾಂಗ್ ಟರ್ಮ್ ಮೆಮರಿ ಲಿಂಕ್ಸನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿದ್ದೀವಿ. ಗ್ರೇಟ್ ಜಾಬ್. ಹಾಗಾದರೆ ನಾಳಿನ ಟಾಪಿಕ್ ಏನು? ನಾಳೆ ಅಂದರೆ 5ನೇ ದಿನ ಚಂಕಿಂಗ್ ಮೆಥಡ್ ಬಗ್ಗೆ ಕಲಿಯೋಣ. ದೊಡ್ಡ ದೊಡ್ಡ ಮಾಹಿತಿ ಅಂದರೆ ಫೋನ್ ನಂಬರ್ಸ್, ದೊಡ್ಡ ಪ್ಯಾರಾಗ್ರಾಫ್ ಎಲ್ಲವನ್ನೂ ಸಣ್ಣ ಸಣ್ಣ ಚಂಕ್ಸ್ ಮಾಡಿ ಸುಲಭವಾಗಿ ನೆನಪಿಟ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಖಂಡಿತ ಮಿಸ್ ಮಾಡ್ಕೋಬೇಡಿ, ಸಖತ್ ಇಂಟ್ರೆಸ್ಟಿಂಗ್ ಇರುತ್ತೆ. ಹಾಗಾದರೆ ನಾಳೆ 5ನೇ ದಿನದ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ.